ಮೋದಿಯ ಭಾರಿ ಸುಳ್ಳನ್ನ ಎಕ್ಸ್ಪೋಸ್ ಮಾಡಿದ ರಾಹುಲ್. ಮೋದಿ ಅಥವಾ ರಾಹುಲ್ ಯಾರದು ಸತ್ಯ? ನೀವೇ ಕಂಡುಹಿಡಿರಿ, ನೋಡೋಣ. ನಮಸ್ಕಾರ. ಮೋದಿಯ ತಪ್ಪುಗಳನ್ನು ಜನರ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇರೋ ವ್ಯಕ್ತಿ ಅಂದರೆ ಅದು ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ. ಹೌದು, ಚೀನಾ ವಿಚಾರದಲ್ಲಿ ಮೋದಿಯ ಅಸಡ್ಡೆ, ಮಣಿಪುರದ ಬಗ್ಗೆ ಮೋದಿ ಮೌನ, ಚುನಾವಣೆಯಲ್ಲಿ ಬಿಜೆಪಿಯ ಮ್ಯಾಚ್ ಫಿಕ್ಸಿಂಗ್, ಜಿಎಸ್ಟಿಯಿಂದ ಜನರ ಮೇಲೆ ಆರ್ಥಿಕ ಹೊರೆ, ಮೋದಿಯ ಸರ್ವಾಧಿಕಾರ ಆಡಳಿತ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿ ಅವರು ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಮೋದಿ ಹೇಳೋ ಸುಳ್ಳುಗಳನ್ನು ಬಯಲಿಗೆಳೆದಿದ್ದಾರೆ. ಸಂಸತ್ತಿನಲ್ಲಿನೇ ಸಾಕ್ಷಿ ಸಮೇತ ಮೋದಿಯ ಮುಖವಾಡವನ್ನು ಕಳಚೋ ರಾಹುಲ್ ಗಾಂಧಿಯವರು ಈಗಿನ ಕಾಲದಲ್ಲಿ ಮಾಧ್ಯಮಗಳು ಮಾಡದೇ ಇರೋ ಕೆಲಸವನ್ನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಇನ್ನು ಗೋಧಿ ಮೀಡಿಯಾಗಳು ಮೋದಿಯನ್ನ ಹಾಡಿ ಹೊಗಳೋದ್ರಲ್ಲಿ ಬ್ಯುಸಿಯಾಗಿದ್ದಾವೆ. ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ಆಡಳಿತ ಸರ್ಕಾರದ ತಪ್ಪುಗಳನ್ನು ಪ್ರಶ್ನೆ ಮಾಡಬೇಕಾದ ಮಾಧ್ಯಮಗಳು ಇದೀಗ ಮಾರ್ಕೊಂಡಿದ್ದಾವೆ. ಸರ್ಕಾರದ ಪ್ರತಿ ನಡೆಯನ್ನು ಕೂಡ ಗಮನಿಸ್ತಾ ಇರೋ ರಾಹುಲ್ ಗಾಂಧಿ ಅವರು ಸರ್ಕಾರ ತಪ್ಪು ಹಾದಿಯಲ್ಲಿ ನಡೆಯುವಾಗ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ ಸಲಹೆಯನ್ನ ನೀಡಿದ್ದಾರೆ. ದೇಶಕ್ಕೆ ಆಪತ್ತು ಎದುರಾದಾಗ ಸರ್ಕಾರದ ಪರವಾಗಿ ನಿಲ್ಲೋದಾಗಿಯೂ ಕೂಡ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ಇದರಿಂದ ಒಗ್ಗಟ್ಟು ಹೇಗಿರಬೇಕು ಅನ್ನೋ ಪಾಠವನ್ನು ಕೂಡ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಬರೀ ಖಾಲಿ ಮಾತಾಡದೆ ದಾಖಲೆ ಸಮೇತ ಸಾಕ್ಷಿ ಸಮೇತ ಮಾತಾಡೋ ರಾಹುಲ್ ಗಾಂಧಿ ಅವರು ಇದೀಗ ಮತ್ತೊಂದು ವಿಚಾರದ ಬಗ್ಗೆ ಮಾತಾಡಿರೋ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ. ಹೌದು, ದೇಶದಲ್ಲಿ ಬಡತನ ತಾಂಡವವಾಡ್ತಾ ಇದ್ರು ಭಾರತ 5 ಟ್ರಿಲಿಯನ್ ಆರ್ಥಿಕತೆ ಆಗಲಿದೆ ಅಂತ ಘಂಟಾಘೋಷವಾಗಿ ಸುಳ್ಳನ್ನು ಹೇಳೋ ಮೋದಿಯವರು ಈ ಹಿಂದೆ ಶೀಘ್ರದಲ್ಲೇ ಇಡೀ ಜಗತ್ತು ಭಾರತದಲ್ಲಿ ತಯಾರಿಸಿದ ಸ್ಮಾರ್ಟ್ ಫೋನ್ಗಳನ್ನು ಬಳಸಲಿದೆ ಅಂತ ಹೇಳಿದರು. 2023ರಲ್ಲಿ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ್ದ ಮೋದಿಯವರು ಶೀಘ್ರದಲ್ಲೇ ಇಡೀ ಜಗತ್ತು ಭಾರತದಲ್ಲಿನೇ ತಯಾರಿಸಿದ ಫೋನ್ಗಳನ್ನು ಬಳಸಲಿದೆ ಅನ್ನೋದು ನಮಗೆ ಹೆಮ್ಮೆ ತಂದಿದೆ ಅಂತ ಮೋದಿಯವರು ಹೇಳಿದರು. ಈ ಹಿಂದೆ ಮೋದಿಯವರು 100 5G ಲ್ಯಾಬ್ಗಳನ್ನು ಉದ್ಘಾಟಿಸುವ ಮೂಲಕ ಸ್ಮಾರ್ಟ್ಫೋನ್ ತಯಾರಿಕೆಯಲ್ಲಿ ಭಾರತದ ನಾಯಕತ್ವವನ್ನು ಪುನರುಚ್ಚರಿಸಿದರು. ಭಾರತ ಜಾಗತಿಕವಾಗಿ 2ನೇ ಅತಿ ದೊಡ್ಡ ಮೊಬೈಲ್ ತಯಾರಕ ರಾಷ್ಟ್ರ. ಶೀಘ್ರದಲ್ಲೇ ಇಡೀ ಜಗತ್ತು ಭಾರತದಲ್ಲಿ ತಯಾರಾದ ಸ್ಮಾರ್ಟ್ಫೋನ್ಗಳನ್ನು ಬಳಸಲಿದೆ ಅಂತ ಅವರು ಹೇಳಿದರು. ಕೆಲವು ವರ್ಷಗಳ ಹಿಂದಿನವರೆಗೂ ಭಾರತ ಸ್ಮಾರ್ಟ್ಫೋನ್ಗಳನ್ನು ಆಮದು ಮಾಡ್ಕೊಳ್ತಾ ಇತ್ತು. ಆದಾಗ್ಯೂ 2023ರ ಹೊತ್ತಿಗೆ ದೇಶ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 5 ಮತ್ತು iPhone 15 ಸರಣಿಯಂತಹ ಪ್ರೀಮಿಯಂ ಸ್ಮಾರ್ಟ್ಫೋನ್ಗಳು ಸೇರಿದಂತೆ ಹೆಚ್ಚಿನ ಫೋನ್ಗಳನ್ನು ಸ್ಥಳೀಯವಾಗಿ ತಯಾರಿಸಲಾಗ್ತಾ ಇದೆ. ಜೊತೆಗೆ ಜಾಗತಿಕ ಮಾರುಕಟ್ಟೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ರಫ್ತು ಮಾಡ್ತಾ ಇದೆ. ಭಾರತ ಈಗ ವಿಶ್ವದ 2ನೇ ಅತಿ ದೊಡ್ಡ ಮೊಬೈಲ್ ತಯಾರಕ ರಾಷ್ಟ್ರ ಆಗಿದೆ ಅಂತ ಹೇಳಿದರು. 2024ರ ವೇಳೆಗೆ ಭಾರತದಲ್ಲಿ ಫಿಕ್ಸೆಲ್ 8 ಸರಣಿಗಳನ್ನು ತಯಾರಿಸೋ ಗೂಗಲ್ನ ಯೋಜನೆಗಳನ್ನು ಪ್ರಧಾನಿಯವರು ಪುನರುಚ್ಚರಿಸಿದರು. ಮೋದಿಯವರ ಈ ಹೇಳಿಕೆ ನೀಡಿ 3 ವರ್ಷಗಳೇ ಕಳೆದಿದ್ದಾವೆ. ಇನ್ನು ಮೋದಿ ಸರ್ಕಾರದ ಮೇಕ್ ಇನ್ ಇಂಡಿಯಾ ಬಗ್ಗೆ ಸಂಸತ್ತಿನಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮಾತನಾಡಿದ ರಾಹುಲ್ ಗಾಂಧಿಯವರು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಯೋಜನೆ ಉತ್ತಮ ಆಗಿದ್ರೂ ಕೂಡ ವಿಫಲ ಆಗಿದೆ ಅಂತ ಹೇಳಿದರು. ನಾವು ಎದುರಿಸ್ತಾ ಇರೋ ಸಾರ್ವತ್ರಿಕ ಸಮಸ್ಯೆ ಅಂದರೆ ನಿರುದ್ಯೋಗ. ಇದನ್ನು ನಿಭಾಯಿಸೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. GDPಯಲ್ಲಿ ಉತ್ಪಾದನೆಯ ಪಾಲು 2014ಕ್ಕೆ ಹೋಲಿಸಿದ್ರೆ 2025ರಲ್ಲಿ ಇಳಿಕೆ ಆಗಿದೆ. ಮೋದಿಯವರು ಮೇಕ್ ಇನ್ ಇಂಡಿಯಾ ಅನ್ನು ಪ್ರಾರಂಭ ಮಾಡಿದ್ರು. ಇದು ಉತ್ತಮ ಯೋಜನೆ. ಇದರ ಈಗಿನ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಅದರ ಫಲಿತಾಂಶ ನಮ್ಮ ಕಣ್ಮುಂದೆನೇ ಇದೆ. ಉತ್ಪಾದನೆ ಕುಸಿದಿದೆ. ಇದಕ್ಕೆ ಮೋದಿಯವರನ್ನ ದೂಷಿಸೋದಿಲ್ಲ. ಪ್ರಯತ್ನದ ಕೊರತೆನೇ ಈ ಪರಿಸ್ಥಿತಿಗೆ ಕಾರಣ. ಮೇಕ್ ಇನ್ ಇಂಡಿಯಾ ಉತ್ತಮ ಆಗಿದ್ರೂ ಕೂಡ ವಿಫಲ ಆಗಿದೆ ಅಂತ ಹೇಳಿದ್ದಾರೆ. ಉತ್ಪಾದನೆ ಹೆಚ್ಚಿಸುವಲ್ಲಿ ನಮ್ಮ ದೇಶ ನಿರಸ ದಾಖಲೆಯನ್ನ ಹೊಂದಿದೆ. ನಾವು ಉತ್ಪಾದನೆಯನ್ನ ಚೀನಾಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ. ತಮ್ಮ ಮೊಬೈಲ್ ಫೋನನ್ನು ತೋರಿಸ್ತಾ ನಾವು ಈ ಫೋನನ್ನು ಭಾರತದಲ್ಲಿ ತಯಾರಿಸ್ತೇವೆ ಅಂತ ಹೇಳ್ತಾ ಇದ್ದೀವಿ. ಆದರೆ ಇವುಗಳನ್ನು ಇಲ್ಲಿ ಉತ್ಪಾದನೆ ಮಾಡೋದಿಲ್ಲ, ಬದಲಾಗಿ ಜೋಡಿಸ್ತಾ ಇದ್ದೀವಿ ಅಷ್ಟೇ ಅಂತ ಹೇಳಿದ್ದಾರೆ. ಹೌದು, ಈಗಲೂ ನಾವು ಹೇಳ್ತಾ ಇದ್ದೀವಿ ಈ ಫೋನ್ ಮೇಡ್ ಇನ್ ಇಂಡಿಯಾ ಅಂತ. ಆದರೆ ಫ್ಯಾಕ್ಟ್ ಏನಂದರೆ ಈ ಫೋನ್ ಮೇಡ್ ಇನ್ ಇಂಡಿಯಾ ಅಲ್ಲ, ಇದು ಸುಳ್ಳು. ಈ ಫೋನ್ ಭಾರತದಲ್ಲಿ ತಯಾರಾಗಿದೆ. ಈ ಫೋನಿನ ಎಲ್ಲ ಬಿಡಿ ಭಾಗಗಳು ಚೀನಾದಲ್ಲಿ ತಯಾರಾಗ್ತವೆ. ಫೋನ್ಗೆ ಉತ್ಪಾದಿಸೋ ನೆಟ್ವರ್ಕ್ ಚೀನಾದಲ್ಲಿ ಆ್ಯಂಡ್ ಇದು ಚೀನಾದ ಒಡೆತನದಲ್ಲಿದೆ ಅನ್ನೋ ಸತ್ಯಾಂಶವನ್ನು ರಾಹುಲ್ ಗಾಂಧಿ ಅವರು ತಿಳಿಸಿದರು. ರಾಹುಲ್ ಗಾಂಧಿ ಅವರು ಮಾತಾಡಿರೋ ವಿಡಿಯೋ ಇಲ್ಲಿದೆ ನೋಡಿ. Even though we are saying we make this mobile phone in India, that is not a fact. This phone is not made in India. This phone is assembled in India. All the components of this phone are made in China. The network that has produced this phone is made in China, is owned by China. ಈ ಹಿಂದೆ ಸಾರ್ವಜನಿಕ ಭಾಷಣವೊಂದರಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಅವರು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡೋ ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾ ಕಂಪನಿಯ ಮೊಬೈಲ್ ಅನ್ನು ಬಳಸ್ತಾರೆ ಅಂತ ಹೇಳಿದರು.
ಸೊ ನೋಡಿದ್ರಲ್ಲ, ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡೋ ಪ್ರಧಾನಿ ನರೇಂದ್ರ ಮೋದಿ ಅವರೇ ಚೀನಾ ಕಂಪನಿಯ ಮೊಬೈಲನ್ನು ಬಳಸ್ತಾರೆ. ಭಾರತದಲ್ಲಿ ಸಮಸ್ಯೆ ಇರೋ ಪ್ರದೇಶಗಳಿಗೆ ತೆರಳದೆ ಇರೋ ಮೋದಿ ಅವರು ಸದಾ ವಿದೇಶಿ ಪ್ರವಾಸದಲ್ಲಿ ಬ್ಯುಸಿಯಾಗಿರ್ತಾರೆ. 2023ರಲ್ಲಿ ಮೋದಿ ಅವರು ಶೀಘ್ರದಲ್ಲೇ ಇಡೀ ಜಗತ್ತು ಭಾರತದಲ್ಲಿನೇ ತಯಾರಿಸಿದ ಫೋನ್ಗಳನ್ನು ಬಳಸಲಿದೆ ಅನ್ನೋ ಹೇಳಿಕೆಯನ್ನು ನೀಡಿದರು. ಆದರೆ ಇದು ಕೇವಲ ಹೇಳಿಕೆಗೆ ಮಾತ್ರನೇ ಸೀಮಿತ ಆಗಿದೆ. ನಮ್ಮ ದೇಶದಲ್ಲಿ ಮೊಬೈಲ್ ಫೋನ್ಗಳನ್ನು ತಯಾರಿಸೋದಿಲ್ಲ, ಬದಲಾಗಿ ಜೋಡಿಸ್ತಾರೆ. ಹೌದು, ದೇಶದಲ್ಲಿ ಬಳಕೆಯಲ್ಲಿರೋ ಐಫೋನ್, ಸ್ಯಾಮ್ಸಂಗ್, ವಿವೋ, ರೆಡ್ಮಿ ಸೇರಿದಂತೆ ಹಲವು ಮೊಬೈಲ್ಗಳ ಕಂಪನಿಗಳು ವಿದೇಶಿಯವು. ಆದರೆ ಪೂರ್ಣ ಪ್ರಮಾಣದಲ್ಲಿ ಮೊಬೈಲ್ ಭಾರತದಲ್ಲಿ ತಯಾರಾಗೋದಿಲ್ಲ. ಮೋದಿಯವರು ಇದನ್ನೇ ನಮ್ಮ ಭಾರತದಲ್ಲಿ ತಯಾರಾಗೋ ಮೊಬೈಲ್ ಫೋನ್ ಅಂತ ಹೇಳ್ಕೊಳ್ತಾರೆ. ಆದರೆ ಇವೆಲ್ಲವೂ ವಿದೇಶಿ ಕಂಪನಿಗಳು. ಮೊಬೈಲ್ ಬಿಡಿಭಾಗಗಳು ವಿದೇಶದಲ್ಲಿ ತಯಾರಾಗ್ತವೆ, ಎಲ್ಲ ಬಿಡಿಭಾಗಗಳು ಭಾರತದಲ್ಲಿ ಜೋಡಿಸಲ್ಪಡ್ತವೆ ಅಷ್ಟೇ. ಇದೇ ವಾಸ್ತವ. ಮೇಡ್ ಇನ್ ಇಂಡಿಯಾ ಇದು ಮೇಕ್ ಇನ್ ಇಂಡಿಯಾದ ಭಾಗ. ಇದರ ಉದ್ದೇಶ ಭಾರತದಲ್ಲೇ ಉತ್ಪನ್ನಗಳನ್ನು ತಯಾರಿಸೋದು, ತಂತ್ರಜ್ಞಾನವನ್ನು ಬೆಳೆಸೋದು, ಉದ್ಯಮ ಸೃಷ್ಟಿ ಮಾಡೋದು ಮತ್ತು ಉದ್ಯೋಗವನ್ನು ಸೃಷ್ಟಿಯಾಗುವಂತೆ ಮಾಡೋದು. ಆದರೆ ಆ ಉದ್ದೇಶಕ್ಕೆ ವಿರುದ್ಧವಾಗಿ ಮೇಡ್ ಇನ್ ಇಂಡಿಯಾ ಅಡಿಯಲ್ಲಿ ತಯಾರಾಗ್ತಾ ಇರೋ ಸ್ಮಾರ್ಟ್ಫೋನ್ಗಳು ಸಂಪೂರ್ಣವಾಗಿ ಭಾರತದಲ್ಲಿ ತಯಾರಾಗ್ತಾ ಇಲ್ಲ ಅನ್ನೋದು ಬಹಳ ಗಂಭೀರ ವಿಷಯ. ಭಾರತದಲ್ಲಿ ಸ್ಮಾರ್ಟ್ಫೋನ್ಗಳನ್ನು ಕೇವಲ ಅಸೆಂಬಲ್ ಮಾತ್ರ ಮಾಡಲಾಗುತ್ತೆ. ಉಳಿದ ಎಲ್ಲ ಪ್ರಮುಖ ಉಪಕರಣಗಳನ್ನು ಚೀನಾ ಸೇರಿದಂತೆ ವಿವಿಧ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಇದರಿಂದ ಸ್ಥಳೀಯ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿ ಸಾಧ್ಯನೇ ಇಲ್ಲ. ಇಷ್ಟು ಮಾತ್ರ ಅಲ್ಲ, ಇದನ್ನು ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತ ಕರೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸರ್ಕಾರ ಮತ್ತು ಕಂಪನಿಗಳು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಎಲ್ಲ ಉತ್ಪಾದನಾ ಸರಪಳಿಗಳು ಮೇಡ್ ಇನ್ ಇಂಡಿಯಾ ಆಗಿರುವಂತೆ ಮಾಡಬೇಕು. ಆಗ ಮಾತ್ರನೇ ಮೇಕ್ ಇನ್ ಇಂಡಿಯಾ ಯಶಸ್ವಿ ಆಗುತ್ತೆ. ವಿಪರ್ಯಾಸ ಏನಂದರೆ, ಮೇಕ್ ಇನ್ ಇಂಡಿಯಾ ಲೋಗೋ ಕೂಡ ಭಾರತದಲ್ಲಿ ಸಿದ್ಧ ಆಗಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.